ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ವೀಕ್ಷಕರೇ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಬೆಂಗಳೂರಿನ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಶಿವಣ್ಣ ಒಬ್ಬ ಪ್ರಾಮಾಣಿಕ ರೈತ. ಅವನ ಪತ್ನಿ ಶಾರದಮ್ಮ ಮನೆಯ ಲಕ್ಷ್ಮಿ ಅಂತಿದ್ದರು. ಇವರಿಬ್ಬರ ಪ್ರೀತಿಯ ಸಂಕೇತವೇ ಅನಿತಾ. ಅನಿತಾ ಶಿವಣ್ಣನ ಪಾಲಿಗೆ ಬರೀ ಮಗಳಲ್ಲ, ಮನೆಯ ಐಶ್ವರ್ಯ. ಮನೆಯಲ್ಲಿ ಸದಾ ಅವಳ ನಗುವಿನ ಕಿಲಕಿಲ ಸದ್ದು ಕೇಳುತ್ತಿತ್ತು. ಶಾರದಮ್ಮ ಮಗಳಿಗೆ ಕೇವಲ ಅಡುಗೆಯನ್ನಷ್ಟೇ ಅಲ್ಲ, ಜೀವನದ ಮೌಲ್ಯಗಳನ್ನು ಕಲಿಸುತ್ತಿದ್ದರು. ಸಾಯಂಕಾಲ ದೀಪ ಹಚ್ಚುವಾಗ ಮಗಳನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಶ್ಲೋಕಗಳನ್ನು ಹೇಳಿಕೊಡುತ್ತಿದ್ದರು. ಅನಿತಾ ಓದಿನಲ್ಲಿ ತುಂಬಾ ಚುರುಕು. ಅವಳ ಕನಸು ದೊಡ್ಡ ಡಾಕ್ಟರ್ ಆಗಿ ತನ್ನ ಹಳ್ಳಿಯ ಜನರಿಗೆ ಸೇವೆ ಮಾಡಬೇಕು ಎನ್ನುವುದಾಗಿತ್ತು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಅನಿತಾಳಿಗೆ 15 ವರ್ಷ ತುಂಬುತ್ತಿದ್ದಂತೆ ಆ ಸುಖಿ ಕುಟುಂಬದ ಮೇಲೆ ಬರಸಿಡಿಲು ಬಡಿಯಿತು. ಶಾರದಮ್ಮ ತೀವ್ರವಾದ ಅನಾರೋಗ್ಯಕ್ಕೆ ಒಳಗಾದರು. ಶಿವಣ್ಣ ಪಟ್ಟಣದ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋದರೂ ಪ್ರಯೋಜನವಾಗಲಿಲ್ಲ. ಒಂದು ಅಮಾವಾಸ್ಯೆಯ ರಾತ್ರಿ ಮಗಳ ಕೈ ಹಿಡಿದೇ ಶಾರದಮ್ಮ ಕೊನೆಯುಸಿರೆಳೆದರು. ಅನಿತಾಳಿಗೆ ತಾಯಿಯಿಲ್ಲದ ಮನೆಯು ಸ್ಮಶಾನದಂತೆ ಭಾಸವಾಯಿತು. ಶಿವಣ್ಣ ಕೂಡ ಹೆಂಡತಿಯ ಅಗಲಿಕೆಯಿಂದ ಕುಗ್ಗಿ ಹೋದರು. ಶಾರದಮ್ಮ ತೀರಿ ಹೋದ 1 ವರ್ಷದ ನಂತರ ಶಿವಣ್ಣನಿಗೆ ಸಂಬಂಧಿಕರು ಮತ್ತು ಸಮಾಜದವರಿಂದ ಒತ್ತಾಯ ಶುರುವಾಯಿತು. ಶಿವಣ್ಣ, ನೀನು ಇಡೀ ದಿನ ಹೊಲದಲ್ಲಿ ಇರುತ್ತೀಯ. ಮಗಳು ಬೆಳೆಯುವ ವಯಸ್ಸು. ಅವಳಿಗೆ ಒಬ್ಬ ತಾಯಿ ಬೇಕು. ಮನೆಯಲ್ಲಿ ಒಬ್ಬ ಹೆಂಗಸು ಇಲ್ಲದಿದ್ದರೆ ಸಂಸಾರ ಹೇಗೆ ಸಾಗುವುದು ಎಂಬ ಮಾತುಗಳು ಕೇಳಿಬಂದವು. ಆರಂಭದಲ್ಲಿ ಶಿವಣ್ಣ ಒಪ್ಪದಿದ್ದರೂ ಅನಿತಾಳ ಒಂಟಿತನವನ್ನು ಕಂಡು ಸಮ್ಮತಿಸಿದರು. ಹೀಗೆ ಸುರಭಿ ಎನ್ನುವವಳು ಶಿವಣ್ಣನ ಜೀವನಕ್ಕೆ ಬಂದಳು. ಸುರಭಿ ಸುಂದರವಾಗಿದ್ದಳು. ಅವಳ ಮಾತುಗಳು ಸಕ್ಕರೆಯಂತೆ ಸಿಹಿಯಾಗಿದ್ದವು. ಬಂದ ಹೊಸತರಲ್ಲಿ ಅನಿತಾಳನ್ನು ಪುಟ್ಟ ಕಂದ ಎಂದು ಕರೆದು ಮುದ್ದಿಸುತ್ತಿದ್ದಳು. ಅವಳಿಗೆ ಬೇಕಾದ ತಿಂಡಿಗಳನ್ನು ಮಾಡಿಕೊಡುತ್ತಿದ್ದಳು. ಶಿವಣ್ಣನಿಗೆ ನಾನು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡೆ ಎಂಬ ಸಮಾಧಾನವಿತ್ತು. ಆದರೆ ಸುರಭಿಯ ಮನಸ್ಸಿನಲ್ಲಿ ಅನಿತಾಳ ಮೇಲೆ ಪ್ರೀತಿ ಇರಲಿಲ್ಲ. ಬದಲಿಗೆ ಆ ಮನೆಯ ಆಸ್ತಿಯ ಮೇಲೆ ಕಣ್ಣಿತ್ತು. ಒಂದು ದಿನ ಶಿವಣ್ಣ ಪೇಟೆಗೆ ಸಾಲ ತೀರಿಸಲು ಹೋಗಿದ್ದರು. ಮಧ್ಯಾಹ್ನದ ಹೊತ್ತು ಅನಿತಾ ಮರುದಿನ ನಡೆಯಲಿರುವ ವಾರ್ಷಿಕ ಪರೀಕ್ಷೆಗೆ ಓದಿಕೊಳ್ಳುತ್ತಿದ್ದಳು. ರೂಮಿನ ಒಳಗಿನಿಂದ ಸುರಭಿಯ ಕರ್ಕಶ ಧ್ವನಿ ಕೇಳಿಸಿತು. ಏ ಅನಿತಾ, ಎಷ್ಟು ಸಾರಿ ಕರೆಯಬೇಕು ನಿನಗೆ? ಕಿವಿಗೆ ಏನಾದರೂ ಮೆತ್ತಿಕೊಂಡಿದೆಯಾ? ಅನಿತಾ ಗಾಬರಿಯಿಂದ ಪುಸ್ತಕ ಕೆಳಗಿಟ್ಟು ಓಡಿ ಬಂದಳು. ಏನಮ್ಮ, ಅಪ್ಪ ಬರಲು ಇನ್ನೂ ಸಮಯ ಇದೆ ಅಲ್ವಾ ಎಂದಳು. ಸುರಭಿಯ ಮುಖದ ಮೇಲಿದ್ದ ನಗು ಮಾಯವಾಗಿತ್ತು. ಅಪ್ಪ ಬರುವವರೆಗೆ ನೀನು ಮಹಾರಾಣಿಯಂತೆ ಕುಳಿತು ಓದುತ್ತೀಯಾ? ಇಲ್ಲಿ ಬಟ್ಟೆಗಳ ಗುಡ್ಡೆ ಬಿದ್ದಿದೆ, ಹೋಗಿ ಒಗೆದು ಬಾ. ಸುಮ್ಮನೆ ಪುಸ್ತಕ ಹಿಡಿದು ಕೂತರೆ ಈ ಮನೆಯಲ್ಲಿ ಪುಕ್ಕಟೆ ಊಟ ಸಿಗಲ್ಲ, ನೆನಪಿಟ್ಟುಕೋ. ಅನಿತಾಳ ಕಣ್ಣುಗಳಲ್ಲಿ ನೀರು ತುಂಬಿತು. ಅಮ್ಮ, ನಾಳೆ ಪರೀಕ್ಷೆ ಇದೆ. ಅಪ್ಪ ಬರುವಷ್ಟರಲ್ಲಿ ಈ ಪಾಠ ಮುಗಿಸಬೇಕು ಅಂತಿದ್ದೆ. ಆಮೇಲೆ ಬೇಕಿದ್ದರೆ ಮಾಡ್ತೀನಿ. ಸುರಭಿ ಅನಿತಾಳ ಜುಟ್ಟು ಹಿಡಿದು ಎಳೆದು, ನನಗೆ ಎದುರುತ್ತರ ಕೊಡ್ತೀಯಾ? ನಿನ್ನ ಅಪ್ಪನಿಗೆ ಹೇಳಿ ನನ್ನನ್ನು ಕೆಟ್ಟವಳು ಮಾಡ್ತೀಯಾ? ಮೊದಲು ಕೆರೆ ಹತ್ತಿರ ಹೋಗಿ ಬಟ್ಟೆ ಒಗೆದು ಬಾ. ಇಲ್ಲದಿದ್ದರೆ ಇವತ್ತು ರಾತ್ರಿ ನಿನಗೆ ಊಟವಿಲ್ಲ, ಉಪವಾಸ ಇರಬೇಕಾಗುತ್ತದೆ ಎಂದು ಬೆದರಿಸಿದಳು. ಅನಿತಾ ಅಸಹಾಯಕಳಾಗಿ ಬಟ್ಟೆಗಳ ಮೂಟೆಯನ್ನು ಹೊತ್ತು ಕೆರೆಗೆ ಹೋದಳು. ಬಟ್ಟೆ ಒಗೆಯುವಾಗ ಅವಳ ಕಣ್ಣೀರು ಕೆರೆಯ ನೀರಿಗೆ ಸೇರುತ್ತಿತ್ತು. ಸಂಜೆ ಶಿವಣ್ಣ ಮನೆಗೆ ಬಂದಾಗ ಸುರಭಿ ನಾಟಕ ಶುರು ಮಾಡಿದಳು. ತಲೆಗೆ ಕೈ ಹೊತ್ತು ಕುಳಿತಿದ್ದವಳು ಶಿವಣ್ಣನನ್ನು ಕಂಡ ಕೂಡಲೇ ಅಳಲು ಪ್ರಾರಂಭಿಸಿದಳು. ನೋಡ್ರಿ, ನಿಮ್ಮ ಮಗಳು ನನ್ನನ್ನು ಮನುಷ್ಯಳು ಎಂದು ಭಾವಿಸುವುದೇ ಇಲ್ಲ. ಇವತ್ತು ಅಡುಗೆಗೆ ಸ್ವಲ್ಪ ಸಹಾಯ ಮಾಡು ಅಂದರೆ ನೀನು ನನ್ನ ತಾಯಿಯಲ್ಲ, ನೀನು ಹೇಳಿದ್ದನ್ನು ನಾನೇಕೆ ಕೇಳಬೇಕು ಎಂದು ಜಗಳ ಆಡಿದಳು. ಅವಳಿಗೆ ಈ ವಯಸ್ಸಿನಲ್ಲೇ ತುಂಬಾ ಅಹಂಕಾರ ಬಂದಿದೆ ಎಂದು ಸುಳ್ಳುಗಳ ಸರಮಾಲೆ ಪೋಣಿಸಿದಳು. ಶಿವಣ್ಣನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಅವರು ಅನಿತಾಳನ್ನು ಕರೆದು, ಏನಮ್ಮ ಇದು? ಸುರಭಿ ನಿನ್ನ ಒಳ್ಳೆಯದಕ್ಕೆ ತಾನೇ ಹೇಳೋದು. ಅವಳು ಈ ಮನೆಗೆ ಬಂದ ಮೇಲೆ ನಮಗೆ ನೆಮ್ಮದಿ ಸಿಕ್ಕಿದೆ. ಇನ್ನು ಮುಂದೆ ಇಂಥ ದೂರು ಬರಬಾರದು ಎಂದು ಗದರಿಸಿದರು. ಅನಿತಾ ತಂದೆಯ ಮುಖ ನೋಡಿದಳು. ತಂದೆಯ ಕಣ್ಣಲ್ಲಿ ತನಗಾಗಿ ಇದ್ದ ಪ್ರೀತಿ ಈಗ ಅನುಮಾನವಾಗಿ ಬದಲಾಗುತ್ತಿರುವುದು ಅವಳಿಗೆ ದಹಿಸಿ ಹಾಕಿದಂತಾಯಿತು. ಅವಳು ಏನನ್ನು ಹೇಳಲಾಗದೆ ಮೌನವಾಗಿ ಎತ್ತಳು. ದಿನಗಳು ಕಳೆದಂತೆ ಅನಿತಾ ಮನೆ ಕೆಲಸದವಳಂತಾದಳು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಮನೆ ಕೆಲಸ ಮಾಡಬೇಕು. ಆಮೇಲೆ ಶಾಲೆಗೆ ಹೋಗಬೇಕು. ಶಾಲೆಗೆ ಹೋದಾಗ ಮಾತ್ರ ಅವಳಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತಿತ್ತು. ಅಲ್ಲಿ ಅವಳಿಗೆ ಈಶ್ವರ್ ಎಂಬ ಸಹಪಾಠಿಯ ಪರಿಚಯವಾಯಿತು. ಈಶ್ವರ್ ಊರಿನ ಗೌಡರ ಮಗ. ಅವನು ತುಂಬಾ ಪ್ರತಿಭಾವಂತ ಮತ್ತು ಗಂಭೀರ ಸ್ವಭಾವದವನು. ಅವನು ಅನಿತಾಳ ಮುಖದ ಮೇಲಿರುವ ನೋವನ್ನು ಗಮನಿಸುತ್ತಲೇ ಇದ್ದನು. ಒಂದು ದಿನ ಮಧ್ಯಾಹ್ನ ಊಟದ ವಿರಾಮದ ಸಮಯದಲ್ಲಿ ಅನಿತಾ ಶಾಲೆಯ ಮೈದಾನದ ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಈಶ್ವರ್ ಅವಳ ಹತ್ತಿರ ಬಂದು ಕುಳಿತನು. ಅನಿತಾ, ಯಾಕೆ ಅಳುತ್ತಿದ್ದೀಯಾ? ಯಾರಾದರೂ ಏನಾದರೂ ಅಂದರಾ ಎಂದು ಮೆರುಧ್ವನಿಯಲ್ಲಿ ಕೇಳಿದನು. ಅನಿತಾ ತಟ್ಟನೆ ಕಣ್ಣೀರು ಒರೆಸಿಕೊಳ್ಳುತ್ತಾ, ಇಲ್ಲ ಈಶ್ವರ್, ಏನಿಲ್ಲ, ಸುಮ್ಮನೆ ಅಮ್ಮನ ನೆನಪಾಯಿತು ಎಂದು ಸುಳ್ಳು ಹೇಳಲು ಯತ್ನಿಸಿದಳು. ಸುಳ್ಳು ಹೇಳಬೇಡ ಅನಿತಾ, ನಿನ್ನ ಮನೆಯಲ್ಲಿ ನಿನ್ನ ಮಲತಾಯಿ ನಿನಗೆ ಎಷ್ಟು ಕಾಟ ಕೊಡುತ್ತಿದ್ದಾಳೆಂದು ಇಡೀ ಶಾಲೆಗೆ ಗೊತ್ತು. ನೀನು ಯಾಕೆ ಇಷ್ಟೊಂದು ಸಹಿಸಿಕೊಳ್ಳುತ್ತಿದ್ದೀಯಾ? ನಿಮ್ಮಪ್ಪನಿಗೆ ನಿಜ ಹೇಳಬಾರದಾ ಎಂದು ಈಶ್ವರ್ ಆಕ್ರೋಶದಿಂದ ಕೇಳಿದ.
ಅನಿತಾ ನತದೃಷ್ಟಳಂತೆ ನಕ್ಕು, ನಾನು ಏನು ಮಾಡಲಿ ಈಶ್ವರ್? ಅಪ್ಪನಿಗೆ ಅವಳು ಹೇಳಿದ್ದೇ ವೇದವಾಕ್ಯ. ನನ್ನ ಮಾತು ಅವರಿಗೆ ಕೇಳಿಸುವುದೇ ಇಲ್ಲ. ನನ್ನ ಹಣೆ ಬರಹ ನೋಡು ಈಶ್ವರ್. ಈಶ್ವರ್ ಅವಳಿಗೆ ಧೈರ್ಯ ತುಂಬಿದನು. ಬದುಕಿನಲ್ಲಿ ಕಷ್ಟಗಳು ಶಾಶ್ವತ ಅಲ್ಲ ಅನಿತಾ, ನೀನು ಧೈರ್ಯವಾಗಿರಬೇಕು. ನಾನಿದ್ದೇನೆ ನಿನಗೆ ಎಂದು ಹೇಳಿದನು. ಅಂದಿನಿಂದ ಈಶ್ವರ್ ಅನಿತಾಳ ಜೀವನದ ಒಂದು ಭಾಗವಾದನು. ಅವಳು ಮನೆಯಿಂದ ಹಸಿದು ಬಂದಾಗ ಅವಳಿಗಾಗಿ ತಿಂಡಿ ತರುತ್ತಿದ್ದನು. ಅವಳ ಓದಿಗೆ ಸಹಾಯ ಮಾಡುತ್ತಿದ್ದನು. ನಿಧಾನವಾಗಿ ಇಬ್ಬರ ನಡುವೆ ಸ್ನೇಹ ಮೀರಿ ಗಾಢವಾದ ಪ್ರೀತಿ ಅರಳಿತು. 3 ವರ್ಷಗಳು ಉರುಳಿದವು. ಅನಿತಾಳಿಗೆ ಈಗ 18 ವರ್ಷ. ಸುರಭಿಗೆ ಈಗ ಒಂದು ಗಂಡು ಮಗು ಜನಿಸಿತು. ಮಗು ಬಂದ ಮೇಲೆ ಸುರಭಿಯ ದರ್ಪ ದುಪ್ಪಟ್ಟಾಯಿತು. ಅವಳು ತನ್ನ ಮಗುವನ್ನು ರಾಜಕುಮಾರನಂತೆ ನೋಡಿಕೊಳ್ಳುತ್ತಿದ್ದಳು. ಆದರೆ ಅನಿತಾಳನ್ನು ಗುಲಾಮಳಿಗಿಂತ ಕಡೆಯಾಗಿ ನಡೆಸಿಕೊಳ್ಳುತ್ತಿದ್ದಳು. ಮಗುವಿನ ಬಟ್ಟೆ ಒಗೆಯುವುದು, ರಾತ್ರಿ ಮಗು ಅತ್ತರೆ ಎದ್ದು ಸಮಾಧಾನ ಮಾಡುವುದು, ಕಸ ಗುಡಿಸುವುದು, ಹೀಗೆ ಎಲ್ಲವೂ ಅನಿತಾಳ ಹೆಗಲ ಮೇಲೆ ಬಿತ್ತು. ಶಿವಣ್ಣನಿಗೆ ವಯಸ್ಸಾಗುತ್ತಿತ್ತು. ಅವರು ಸುರಭಿಯ ಮಾತಿನ ಪಾಶಕ್ಕೆ ಸಂಪೂರ್ಣವಾಗಿ ಸಿಲುಕಿದ್ದರು. ಒಂದು ರವಿವಾರ ಶಿವಣ್ಣ ಮಾರುಕಟ್ಟೆಗೆ ಹೋಗಿದ್ದರು. ಸುರಭಿ ಮಗುವಿನೊಂದಿಗೆ ಮಲಗಿದ್ದಳು. ಅನಿತಾ ಈಶ್ವರ್ನನ್ನು ಭೇಟಿಯಾಗಲು ಹಳ್ಳಿಯ ಹೊರವಲಯದ ಪಾರ್ಕ್ಗೆ ಬಂದಿದ್ದಳು. ಈಶ್ವರ್ ಈಗ ಕಾಲೇಜು ಮುಗಿಸಿ ಒಂದು ಸಣ್ಣ ಕೆಲಸಕ್ಕೆ ಸೇರಲು ಸಿದ್ಧನಾಗಿದ್ದನು. ಇಬ್ಬರು ಬೆಂಚಿನ ಮೇಲೆ ಕುಳಿತಿದ್ದರು. ಈಶ್ವರ್ ಅನಿತಾಳ ಕೈ ಹಿಡಿದು, ಅನಿತಾ, ಇನ್ನು ಕೆಲವೇ ದಿನಗಳಲ್ಲಿ ನಾನು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರುತ್ತೇನೆ. ಮೊದಲ ಸಂಬಳ ಬಂದ ತಕ್ಷಣ ನಮ್ಮ ಮನೆಯವರನ್ನು ನಿಮ್ಮ ಮನೆಗೆ ಕಳುಹಿಸುತ್ತೇನೆ. ನಿನ್ನನ್ನು ಮದುವೆಯಾಗಿ ಈ ನರಕದಿಂದ ಕರೆದುಕೊಂಡು ಹೋಗುತ್ತೇನೆ. ನೀನು ಅಲ್ಲಿ ರಾಣಿಯಂತೆ ಇರಬಹುದು ಎಂದನು. ಅನಿತಾಳ ಕಣ್ಣುಗಳಲ್ಲಿ ಕನಸಿನ ಮಿಂಚು ಕಾಣಿಸಿತು. ಆ ದಿನ ಯಾವಾಗ ಬರುತ್ತದೆ ಈಶ್ವರ್? ನನಗೆ ಈ ಮನೆಯಲ್ಲಿ ಒಂದು ಕ್ಷಣವೂ ಇರಲು ಸಾಧ್ಯವಾಗುತ್ತಿಲ್ಲ. ದಿನವೂ ಸಾಯುತ್ತಾ ಬದುಕುತ್ತಿದ್ದೇನೆ ಎಂದಳು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಸುರಭಿ ಎಲೆ ಅಡಿಕೆ ಹಾಕಿಕೊಳ್ಳಲು ಪಕ್ಕದ ಮನೆಗೆ ಹೋಗುವಾಗ ಅನಿತಾ ಮನೆಯಲ್ಲಿ ಇಲ್ಲದಿರುವುದನ್ನು ಗಮನಿಸಿ ಪಕ್ಕದ ಮನೆಯವರ ಬಳಿ ವಿಚಾರಿಸಿ ಅವಳನ್ನು ಹುಡುಕುತ್ತಾ ಬಂದಿದ್ದಳು. ಅನಿತಾ ಈಶ್ವರ್ನ ಕೈ ಹಿಡಿದು ಕುಳಿತಿರುವುದನ್ನು ಕಂಡ ಸುರಭಿ ಆವೇಶದಿಂದ ಕಿರುಚುತ್ತಾ ಬಂದಳು. ಛೀ, ನಾಚಿಕೆ ಇಲ್ವಾ ನಿನಗೆ? ಮನೆಯಲ್ಲಿ ಅಪ್ಪ ಇಲ್ಲದ ಹೊತ್ತಿನಲ್ಲಿ ಇಲ್ಲಿ ಯಾವನೋ ಹುಡುಗನ ಜೊತೆ ಕೈ ಹಿಡಿದು ಕುಳಿತಿದ್ದೀಯಾ? ನಮ್ಮ ಮನೆ ಮರ್ಯಾದೆಯನ್ನು ಬೀದಿಯಲ್ಲಿ ಹರಾಜು ಹಾಕ್ತೀಯಾ ಎಂದು ಅನಿತಾಳನ್ನು ಎಳೆದಾಡಿದಳು. ಈಶ್ವರ್ ಅಡ್ಡ ಬಂದು, ಆಂಟಿ, ದಯವಿಟ್ಟು ಅವಳನ್ನು ಬಿಟ್ಟು ಬಿಡಿ. ನಾನು ಅನಿತಾಳನ್ನು ಪ್ರೀತಿಸುತ್ತಿದ್ದೇನೆ ಮತ್ತು ಮದುವೆಯೂ ಆಗುತ್ತೇನೆ. ನಾನು ಯಾರೆಂದು ನಿಮಗೂ ಗೊತ್ತು ಎಂದನು. ಸುರಭಿ ವ್ಯಂಗ್ಯವಾಗಿ ನಕ್ಕು, ಓಹೋ, ಗೌಡರ ಮಗನಿಗೆ ನಮ್ಮ ಮನೆ ಮಗಳ ಮೇಲೆ ಕಣ್ಣು ಬಿದ್ದಿದೆಯೇ? ಮದುವೆಯಂತೆ ಮದುವೆ. ನಿನ್ನಂಥ ಅವಿವೇಕಿಗಳಿಗೆ ಮಗಳನ್ನು ಕೊಡಲು ನಾವು ತಯಾರಿಲ್ಲ. ಮೊದಲು ಇಲ್ಲಿಂದ ನಡೆ ಅನಿತಾ ಎಂದು ಅವಳನ್ನು ಎಳೆದೊಯ್ದಳು. ಮನೆಗೆ ಬಂದ ಕೂಡಲೇ ಸುರಭಿ ದೊಡ್ಡ ರಾಧಾಂತ ಮಾಡಿದಳು. ಶಿವಣ್ಣ ಬರುತ್ತಿದ್ದಂತೆ ಜೋರಾಗಿ ಅಳುತ್ತಾ ನಾಟಕ ಶುರು ಮಾಡಿದಳು. ನೋಡಿರಿ, ನಿಮ್ಮ ಮಗಳಲ್ಲಿಲೆ ಇವತ್ತು ರಸ್ತೆಯಲ್ಲಿ ಹುಡುಗನ ಜೊತೆ ಕುಳಿತಿದ್ದಳು. ಊರವರು ಏನಂದುಕೊಳ್ಳುತ್ತಾರೆ? ಇವಳನ್ನು ಹೀಗೆ ಬಿಟ್ಟರೆ ನಮ್ಮ ಮರ್ಯಾದೆ ಉಳಿಯಲ್ಲ. ಇವಳು ನಮ್ಮ ಮಗುವಿನ ಮೇಲೆಯೂ ಕೆಟ್ಟ ಪ್ರಭಾವ ಬೀರುತ್ತಾಳೆ ಎಂದು ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳಿದಳು. ಶಿವಣ್ಣನಿಗೆ ರಕ್ತ ಕುದಿಯಿತು. ತಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಮಗಳು ತನಗೆ ಮೋಸ ಮಾಡಿದ್ದಾಳೆ ಎಂಬ ಭಾವನೆ ಅವರಿಗೆ ಬಂದಿತು. ಅವರು ಅನಿತಾಳ ಕೆನ್ನೆಗೊಂದು ಜೋರಾಗಿ ಹೊಡೆದರು. ನನ್ನ ತಲೆ ತಗ್ಗಿಸುವಂತೆ ಮಾಡಿದೆ ಅಲ್ವಾ? ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ. ಇವತ್ತಿನಿಂದ ನಿನ್ನ ಓದು ಇಲ್ಲಿಗೆ ಮುಗಿಯಿತು ಎಂದುಕೋ. ಮನೆಯಿಂದ ಹೊರಗೆ ಕಾಲಿಟ್ಟರೆ ನಿನ್ನ ಕಾಲು ಮುರಿಯುತ್ತೇನೆ ಎಂದು ಕೂಗಿದರು. ಅನಿತಾ ತಂದೆಯ ಕಾಲಿಗೆ ಬಿದ್ದಳು. ಅಪ್ಪ, ಈಶ್ವರ್ ಒಳ್ಳೆಯ ಹುಡುಗ, ನಾನು ತಪ್ಪು ಮಾಡಿಲ್ಲ ಎಂದು ಎಷ್ಟೇ ಗೋಳಾಡಿದರೂ ಶಿವಣ್ಣ ಕೇಳಲಿಲ್ಲ. ಸುರಭಿ ಮೂಲೆಯಲ್ಲಿ ನಿಂತು ವಿಜಯದನಗೆ ಬೀರುತ್ತಿದ್ದಳು. ಈಶ್ವರ್ ಸುಮ್ಮನೆ ಕುಳಿತುಕೊಳ್ಳುವವನಲ್ಲ. ಅವನು ತನ್ನ ತಾಯಿಯನ್ನು ಒಪ್ಪಿಸಿ ಅನಿತಾಳ ಮನೆಗೆ ಕರೆದುಕೊಂಡು ಬಂದನು. ಶಿವಣ್ಣ ಸೋಫಾದ ಮೇಲೆ ಗಂಭೀರವಾಗಿ ಕುಳಿತಿದ್ದರು. ಈಶ್ವರ್ನ ತಾಯಿ ವಿನಯದಿಂದ ಮಾತನಾಡಿದರು. ಶಿವಣ್ಣನವರೇ, ನಮ್ಮ ಮಗ ನಿಮ್ಮ ಮಗಳನ್ನು ಇಷ್ಟಪಡುತ್ತಿದ್ದಾನೆ. ಅವರಿಬ್ಬರು ಶಾಲೆಯಿಂದಲೂ ಸ್ನೇಹಿತರು. ನಾವು ಇದನ್ನು ಸಂಬಂಧವಾಗಿ ಬದಲಾಯಿಸಲು ಇಷ್ಟಪಡುತ್ತೇವೆ ಎಂದರು. ಶಿವಣ್ಣ ಮಾತು ಆರಂಭಿಸುವ ಮೊದಲೇ ಅಡುಗೆ ಮನೆಯಿಂದ ಸುರಭಿ ಬಂದಳು. ನೋಡಿ, ನಮಗೆ ಈ ಸಂಬಂಧ ಇಷ್ಟವಿಲ್ಲ. ಇವತ್ತೇ ಹುಡುಗನ ಜೊತೆ ಸಿಕ್ಕಿಬಿದ್ದಿದ್ದಾಳೆ. ನಾಳೆ ಇನ್ನೊಬ್ಬನ ಜೊತೆ ಹೋಗಲ್ಲ ಅಂತ ಏನು ಗ್ಯಾರಂಟಿ? ನಮ್ಮ ಮಗಳನ್ನು ನಿಮ್ಮ ಮನೆಗೆ ಕಳುಹಿಸಿ ಮರ್ಯಾದೆ ಕಳೆದುಕೊಳ್ಳಲು ನಮಗಿಷ್ಟವಿಲ್ಲ ಎಂದು ಅವಮಾನಿಸಿದಳು. ಈಶ್ವರನ ತಾಯಿ ಅಚ್ಚರಿಯಿಂದ, ಇದೇನು ಮಾತನಾಡುತ್ತಿದ್ದೀರಿ ಸುರಭಿಯವರೇ? ಅನಿತಾ ಚಿನ್ನದಂತ ಹುಡುಗಿ ಎಂದರು. ಆದರೆ ಶಿವಣ್ಣ ಸುರಭಿಯ ಮಾತಿಗೆ ಮರುಳಾಗಿ, ಕ್ಷಮಿಸಿ, ನಮಗೆ ಈ ಸಂಬಂಧದಲ್ಲಿ ಆಸಕ್ತಿ ಇಲ್ಲ, ದಯವಿಟ್ಟು ಹೊರಡಿ ಎಂದು ಕಠಿಣವಾಗಿ ಹೇಳಿದರು. ಅನಿತಾ ಕಿಟಕಿಯ ಹಿಂದೆ ನಿಂತು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು. ಅವಳ ಕೊನೆಯ ಆಶಯವು ಕಮರಿ ಹೋಗಿತ್ತು. ಈಶ್ವರ್ ಅಸಹಾಯಕನಾಗಿ ಅಲ್ಲಿಂದ ಹೊರಟು ಹೋದನು. ಅನಿತಾ ಕಿಟಕಿಯಿಂದ ಇದನ್ನೆಲ್ಲ ನೋಡಿ ಅಳುತ್ತಿದ್ದಳು. ಈಶ್ವರ್ ಒಮ್ಮೆ ಮೇಲೆ ನೋಡಿದನು. ಅವನ ಕಣ್ಣುಗಳಲ್ಲಿ ನಾನು ನಿನ್ನನ್ನು ಬಿಡಲ್ಲ ಎಂಬ ಭರವಸೆ ಇತ್ತು. ಈಶ್ವರ್ ಹೋದ ಮೇಲೆ ಸುರಭಿ ತನ್ನ ಅಸಲಿ ದಾಳ ಉರುಳಿಸಿದಳು. ಒಬ್ಬ ಮದುವೆ ಬ್ರೋಕರ್ ಅನ್ನು ಕರೆಸಿ ಅನಿತಾಳಿಗೆ ಗಂಡನ್ನು ಹುಡುಕಲು ಹೇಳಿದಳು. ನೋಡಿ ಬ್ರೋಕರ್ ಅವರೇ, ಹುಡುಗ ಎಂಥವನಾದರೂ ಪರವಾಗಿಲ್ಲ, ತಂದೆ ತಾಯಿ ಇಲ್ಲದ ಅನಾಥನಾದರೂ ಓಕೆ.
ಆದಷ್ಟು ಬೇಗ ಇವಳ ಮದುವೆ ಮುಗಿಸಿ ಮನೆಯಿಂದ ಹೊರಹಾಕಬೇಕು. ಕೆಲವೇ ದಿನಗಳಲ್ಲಿ ಕಿರಣ್ ಎಂಬ ಹುಡುಗನ ಸಂಬಂಧ ಬಂತು. ಕಿರಣ್ ಒಬ್ಬ ಸರಳ ಮನುಷ್ಯ. ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನಿಗೆ ಅಪ್ಪ ಅಮ್ಮ ಇರಲಿಲ್ಲ. ಅನಿತಾಳಿಗೆ ಈಶ್ವರನ ನೆನಪುಗಳೇ ಉಸಿರಾಗಿದ್ದವು. ಆದರೆ ತಂದೆಯ ಮೇಲಿನ ಗೌರವ ಮತ್ತು ಮಲತಾಯಿಯ ಕಿರುಕುಳ ಅವಳನ್ನು ಮೂಕಳನ್ನಾಗಿ ಮಾಡಿತು. ಮದುವೆಯ ಹಿಂದಿನ ದಿನ ಈಶ್ವರ್ ಅನಿತಾಳಿಗೆ ರಹಸ್ಯವಾಗಿ ಚೀಟಿ ಕಳುಹಿಸಿದನು. ಅನಿತಾ, ನನ್ನಿಂದ ನಿನಗೆ ನೋವಾಗುತ್ತಿದೆ ಅಂತ ಗೊತ್ತು. ನಿನ್ನನ್ನು ಈ ಪರಿಸ್ಥಿತಿಯಿಂದ ಉಳಿಸಲು ನಾನು ಸೋತಿದ್ದೇನೆ. ಆದರೆ ನೆನಪಿಡು, ನೀನು ಎಲ್ಲಿಯೇ ಇದ್ದರೂ ನಿನ್ನ ಸಂತೋಷವೇ ನನಗೆ ಮುಖ್ಯ. ನಾನು ಸಾಯುವವರೆಗೂ ನಿನ್ನನ್ನೇ ಪ್ರೀತಿಸುತ್ತೇನೆ. ಅನಿತಾ ಆ ಚೀಟಿಯನ್ನು ಎದೆಗೆ ಹಚ್ಚಿಕೊಂಡು ಅತ್ತಳು. ಅವಳಿಗೆ ಗೊತ್ತಿರಲಿಲ್ಲ, ವಿಧಿ ಅವಳನ್ನ ಈಶ್ವರನಿಂದ ದೂರ ಮಾಡುತ್ತಿದ್ದರೂ ಮುಂದೊಂದು ದಿನ ಅದೇ ವಿಧಿ ಅವರಿಬ್ಬರನ್ನು ಮತ್ತೆ ಒಂದು ಮಾಡುತ್ತದೆ ಎಂದು. ಅಂತಿಮವಾಗಿ ಅನಿತಾ ಮತ್ತು ಕಿರಣ್ ಮದುವೆ ನೆರವೇರಿತು. ಅನಿತಾ ಅಳುತ್ತಾ ತನ್ನ ತವರು ಮನೆಯನ್ನು ಬಿಟ್ಟು ಕಿರಣ್ನ ಜೊತೆ ಹೊಸ ಜೀವನಕ್ಕೆ ಹೆಜ್ಜೆ ಹಾಕಿದಳು. ಮದುವೆಯ ನಂತರ ಅನಿತಾ ತನ್ನ ಪತಿ ಕಿರಣ್ನ ಮನೆಗೆ ಬಂದಳು. ಕಿರಣ್ ಒಬ್ಬ ಸೌಮ್ಯ ಸ್ವಭಾವದ ವ್ಯಕ್ತಿ. ಆತನಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ. ತಾನೊಬ್ಬನೇ ದುಡಿದು ಬದುಕುತ್ತಿದ್ದವನು. ಅನಿತಾಳಿಗೆ ಆರಂಭದಲ್ಲಿ ಹೊಸ ಮನೆಯಲ್ಲಿ ಹೊಂದಿಕೊಳ್ಳುವುದು ಕಷ್ಟವಾಯಿತು. ಈಶ್ವರ್ನ ನೆನಪುಗಳು ಅವಳನ್ನು ಕಾಡುತ್ತಿದ್ದವು. ಒಂದು ರಾತ್ರಿ ಕಿರಣ್ ಅನಿತಾಳ ಹತ್ತಿರ ಬಂದು ಕುಳಿತು ಮಾತನಾಡಿದನು. ಅನಿತಾ, ನೀನು ಇನ್ನು ನಿನ್ನ ಹಳೆಯ ಜೀವನದ ಬಗ್ಗೆ ಯೋಚನೆ ಮಾಡುತ್ತಿದ್ದೀಯಾ ಅಂತ ನನಗೆ ಗೊತ್ತು. ಮದುವೆ ಅನ್ನೋದು ಬಲವಂತವಾಗಿ ನಡೆದಿರಬಹುದು. ಆದರೆ ನನ್ನ ಕಡೆಯಿಂದ ನಿನಗೆ ಯಾವತ್ತೂ ಒತ್ತಾಯ ಇರಲ್ಲ. ನನ್ನನ್ನು ಕ್ಷಮಿಸಿ ಕಿರಣ್, ನೀವು ತುಂಬ ಒಳ್ಳೆಯವರು. ಆದರೆ ನನ್ನ ಮನಸ್ಸಿನ ಗಾಯಗಳು ಇನ್ನೂ ಮಾಯವಾಗಿಲ್ಲ ಎಂದು ಅನಿತಾ ಅಳುತ್ತಾ ಹೇಳಿದಳು. ಗಾಯಗಳು ವಾಸಿಯಾಗಲು ಸಮಯ ಬೇಕು. ನಾನು ಕಾಯುತ್ತೇನೆ. ನಾನು ನಿನಗೆ ಪತಿಯಾಗಿ ಅಲ್ಲದಿದ್ದರೂ ಒಬ್ಬ ಒಳ್ಳೆಯ ಗೆಳೆಯನಾಗಿ ಜೊತೆಗಿರಬಲ್ಲೆ ಅಲ್ವಾ? ಕಿರಣ್ನ ಈ ಮಾತುಗಳು ಅನಿತಾಳ ಹೃದಯವನ್ನು ಕರಗಿಸಿದವು. ಕಿರಣ್ ಆಕೆಯನ್ನು ಎಂದಿಗೂ ಕೆಲಸದವಳಂತೆ ನೋಡಲಿಲ್ಲ. ಮಲತಾಯಿಯ ಮನೆಯಲ್ಲಿ ದಿನವಿಡೀ ಕೆಲಸ ಮಾಡುತ್ತಿದ್ದ ಅನಿತಾಳಿಗೆ ಇಲ್ಲಿ ಮೊದಲ ಬಾರಿಗೆ ವಿಶ್ರಾಂತಿ ಮತ್ತು ಗೌರವ ಸಿಕ್ಕಿತು. ಕಿರಣ್ನ ಕಾಳಜಿ ಮತ್ತು ಪ್ರೀತಿಯಿಂದ ಅನಿತಾ ಆತನನ್ನ ಮನಸಾರೆ ಒಪ್ಪಿಕೊಂಡಳು. ಮದುವೆಯಾದ 2 ವರ್ಷದ ನಂತರ ಅವರಿಗೆ ಒಬ್ಬಳು ಮುದ್ದಾದ ಹೆಣ್ಣು ಮಗು ಜನಿಸಿದಳು. ಅವಳಿಗೆ ಖುಷಿ ಎಂದು ಹೆಸರಿಟ್ಟರು. ಖುಷಿಯ ಬರುವಿಕೆಯಿಂದ ಆ ಮನೆಯಲ್ಲಿ ನಿಜವಾದ ಸಂಭ್ರಮ ನೆಲೆಸಿತು. ಒಂದು ದಿನ ಕಿರಣ್ ಖುಷಿಯನ್ನು ಎತ್ತಿಕೊಂಡು ಆಟವಾಡುತ್ತಿದ್ದಾಗ ಅನಿತಾ ಕೇಳಿದಳು, ಕಿರಣ್, ನಮಗೆ ಅಪ್ಪ ಅಮ್ಮ ಇಲ್ಲದ ನೋವು ಇತ್ತು. ಆದರೆ ನಮ್ಮ ಮಗಳಿಗೆ ನಾವು ಆ ಕೊರತೆಯನ್ನು ಎಂದಿಗೂ ಮಾಡಬಾರದು ಅಲ್ವಾ? ಖಂಡಿತ ಅನಿತಾ. ಖುಷಿಯನ್ನು ನಾನು ರಾಜಕುಮಾರಿಯಂತೆ ಬೆಳೆಸುತ್ತೇನೆ. ಅವಳಿಗೆ ಪ್ರಪಂಚದ ಎಲ್ಲ ಸುಖಗಳನ್ನು ಕೊಡುತ್ತೇನೆ. ನಾವಿಬ್ಬರೂ ಅವಳಿಗಾಗಿ ಬದುಕೋಣ ಎಂದು ಕಿರಣ್ ಹೇಳಿದ. ಆ ಸಮಯದಲ್ಲಿ ಅನಿತಾಳಿಗೆ ತನ್ನ ಜೀವನ ಸಾರ್ಥಕವಾಯಿತು ಅನಿಸಿತು. ಈಶ್ವರ್ ಒಂದು ಸುಂದರ ನೆನಪಾಗಿ ಮಾತ್ರ ಉಳಿದಿದ್ದನು. ಆದರೆ ಪ್ರಸ್ತುತ ಜೀವನದಲ್ಲಿ ಕಿರಣ್ ಮತ್ತು ಖುಷಿಯೇ ಅವಳ ಸರ್ವಸ್ವವಾಗಿದ್ದರು. ಖುಷಿಗೆ 3 ವರ್ಷ ತುಂಬಿತ್ತು. ಅವಳ ಹುಟ್ಟುಹಬ್ಬದ ಸಂಭ್ರಮಕ್ಕಾಗಿ ಕಿರಣ್ ನಗರಕ್ಕೆ ಹೋಗಿ ಉಡುಗೊರೆ ಮತ್ತು ಕೇಕ್ ತರಲು ಹೊರಟಿದ್ದನು. ಅನಿತಾ ಮನೆಯ ಮುಂದೆ ನಿಂತು ಕಿರಣ್ ಅನ್ನು ಬೀಳ್ಕೊಟ್ಟಳು. ಬೇಗ ಬನ್ನಿ ಕಿರಣ್, ಖುಷಿ ನಿಮ್ಮ ಹಾದಿ ಕಾಯುತ್ತಿರುತ್ತಾಳೆ. ಖಂಡಿತ, ನನ್ನ ಮಗಳಿಗೆ ದೊಡ್ಡ ಸರ್ಪ್ರೈಸ್ ತರುತ್ತೇನೆ, ಹುಷಾರಾಗಿರಿ. ಅದೇ ಕಿರಣ್ ಆಡಿದ ಕೊನೆಯ ಮಾತು. ಸಂಜೆ 4 ಗಂಟೆಯಾದರೂ ಕಿರಣ್ ಬರಲಿಲ್ಲ. ಅನಿತಾಳ ಎದೆಯಲ್ಲಿ ನಡುಕ ಶುರುವಾಯಿತು. ಅಷ್ಟರಲ್ಲಿ ಕಿರಣ್ನ ಸ್ನೇಹಿತ ಓಡೋಡಿ ಬಂದು ವಿಷಯ ತಿಳಿಸಿದ. ಅನಿತಾ, ಕಿರಣ್ನ ಬೈಕಿಗೆ ದೊಡ್ಡ ಲಾರಿ ಡಿಕ್ಕಿ ಹೊಡೆದಿದೆ. ಆತ ಸ್ಥಳದಲ್ಲೇ ತೀರಿ ಹೋದ. ಅನಿತಾಳ ಕಿವಿಗಳಿಗೆ ಆ ಮಾತುಗಳು ಬೀಳುತ್ತಿದ್ದಂತೆ ಇಡೀ ಪ್ರಪಂಚವೇ ಗಿರಿಕಿ ಹೊಡೆದಂತಾಯಿತು. ಖುಷಿ ತನ್ನ ಕೈಲಿದ್ದ ಗೊಂಬೆಯನ್ನು ಹಿಡಿದು, ಅಪ್ಪ ಯಾವಾಗ ಬರ್ತಾರೆ ಅಮ್ಮ ಎಂದು ಕೇಳುತ್ತಿದ್ದಳು. ಅನಿತಾ ಮೌನವಾಗಿ ಕುಸಿದು ಬಿದ್ದಳು. ಕಿರಣ್ನ ಅಂತ್ಯ ಸಂಸ್ಕಾರ ಮುಗಿದ ನಂತರ ಅನಿತಾ ತನ್ನ ಮಗಳನ್ನು ಕರೆದುಕೊಂಡು ತವರು ಮನೆಗೆ ಹೋದಳು. ತನ್ನ ತಂದೆ ತನ್ನನ್ನು ರಕ್ಷಿಸುತ್ತಾರೆಂಬ ನಂಬಿಕೆ ಅವಳಲ್ಲಿತ್ತು. ಆದರೆ ಅಲ್ಲಿ ನಡೆದದ್ದೇ ಬೇರೆಯಾಗಿತ್ತು. ಸುರಭಿ ಬಾಗಿಲಲ್ಲೇ ನಿಂತು ಆಕೆಯನ್ನು ಅಡ್ಡಗಟ್ಟಿದಳು. ಯಾಕೆ ಎಲ್ಲಿಗೆ ಬಂದೆ? ನಿನ್ನ ಗಂಡ ಹೋದ ತಕ್ಷಣ ಇಲ್ಲಿಗೆ ಬಂದು ನಮಗೆ ಹೊರೆಯಾಗಲು ನೋಡುತ್ತಿದ್ದೀಯಾ? ನಿನ್ನ ಹಣೆ ಬರವೇ ಕೆಟ್ಟದ್ದು. ನಿನ್ನ ತಾಯಿಯನ್ನು ನುಂಗಿದೆ. ಈಗ ನಿನ್ನ ಗಂಡನನ್ನು ನುಂಗಿ ಬಂದಿದ್ದೀಯಾ? ಅನಿತಾ ಅಳುತ್ತಾ, ಅಪ್ಪ ದಯವಿಟ್ಟು ನೋಡಿ ಅಪ್ಪ, ಮಗು ಹಸಿದಿದೆ, ನಮಗೆ ಆಸರೆ ನೀಡಿ. ಶಿವಣ್ಣ ಒಳಗಿನಿಂದ ಬಂದರೂ ಮೌನವಾಗಿ ನಿಂತಿದ್ದರು. ಸುರಭಿಯ ಮಾತನ್ನು ಮೀರುವ ಶಕ್ತಿ ಅವರಿಗಿರಲಿಲ್ಲ. ನೋಡು ಅನಿತಾ, ನಾವು ಈಗಷ್ಟೇ ನಿನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಸಾಲ ಮಾಡಿದ್ದೇವೆ. ಈಗ ನೀನು ಮತ್ತೆ ಮಗು ಬಂದರೆ ನಮಗೆ ತುಂಬಾ ಕಷ್ಟವಾಗುತ್ತದೆ. ನೀನು ಎಲ್ಲಿಗಾದರೂ ಹೋಗಿ ಬದುಕು ಎಂದು ಶಿವಣ್ಣ ಹೇಳಿದಾಗ ಅನಿತಾಳಿಗೆ ತನ್ನ ಪಾಲಿಗೆ ಅಪ್ಪನೂ ಕೂಡ ಇಲ್ಲವೆಂಬ ಅರಿವಾಯಿತು. ತವರು ಮನೆಯ ಬಾಗಿಲು ತನ್ನ ಪಾಲಿಗೆ ಶಾಶ್ವತವಾಗಿ ಮುಚ್ಚಿದೆ ಎಂದು ತಿಳಿದವಳು ತನ್ನ ಕಣ್ಣೀರು ಒರೆಸಿಕೊಂಡು ಮಗಳ ಕೈ ಹಿಡಿದು ಅಲ್ಲಿಂದ ಹೊರಬಂದಳು. ರಸ್ತೆಯ ಬದಿಯಲ್ಲಿ ಕುಳಿತಿದ್ದ ಅನಿತಾ ಮಗಳ ಮುಖ ನೋಡಿದಳು. ಮಗು ಹಸಿವಿನಿಂದ ಅಳುತ್ತಿತ್ತು. ಅನಿತಾ ಒಂದು ದೃಢ ನಿರ್ಧಾರಕ್ಕೆ ಬಂದಳು. ಇನ್ನು ಯಾರ ಮುಂದೆಯೂ ನಾನು ಕೈ ಚಾಚುವುದಿಲ್ಲ. ಕಿರಣ್ ಇಲ್ಲದಿದ್ದರೂ ಅವರ ಮಗಳಿಗಾಗಿ ನಾನು ಬದುಕುತ್ತೇನೆ.
ಒಬ್ಬ ವಿಧವೆ ಕೂಡ ತನ್ನ ಮಗಳನ್ನು ಗೌರವದಿಂದ ಬೆಳೆಸಬಲ್ಲಳು ಎಂದು ಈ ಸಮಾಜಕ್ಕೆ ತೋರಿಸಿಕೊಡುತ್ತೇನೆ. ಅನಿತಾ ತನ್ನಲ್ಲಿದ್ದ ಸಣ್ಣ ಹೊಲಿಗೆ ಮಷೀನ್ ಅನ್ನು ಹಿಡಿದುಕೊಂಡು ನಗರದ ಒಂದು ಸಣ್ಣ ಕೋಣೆಯಲ್ಲಿ ಬಾಡಿಗೆಗೆ ಇರಲು ನಿರ್ಧರಿಸಿದಳು. ಕಿರಣ್ ಅಗಲಿದ ನಂತರ ಅನಿತಾ ಬೆಂಗಳೂರಿನ ಒಂದು ಸಣ್ಣ ಗಲ್ಲಿಯಲ್ಲಿ ವಾಸವಿದ್ದಳು. ಅವಳ ಬದುಕು ಈಗ ಕೇವಲ ಮಗಳು ಖುಷಿಯ ಸುತ್ತ ಸುತ್ತುತ್ತಿತ್ತು. ತನ್ನ ಬಳಿಯಿದ್ದ ಹಳೆಯ ಹೊಲಿಗೆ ಮಷೀನ್ ಅವಳಿಗೆ ಆಸರೆಯಾಗಿತ್ತು. ಹಗಲಿರುಳು ಬಟ್ಟೆ ಹೊಲಿದು ಬಂದ ಹಣದಲ್ಲಿ ಅನಿತಾ ಮಗಳನ್ನು ನಗರದ ಒಂದು ಹೆಸರಾಂತ ಶಾಲೆಯಲ್ಲಿ LKGಗೆ ಸೇರಿಸಿದಳು. ಕಣ್ಣೀರಿನಿಂದ ತವರು ಮನೆಯ ಮೆಟ್ಟಿಲು ಇಳಿದ ಅನಿತಾಳಿಗೆ ಎಲ್ಲವೂ ಮುಗಿದು ಹೋಯಿತು ಅನ್ನಿಸಿತ್ತು. ಆದರೆ ಅವಳ ಕೈ ಹಿಡಿದಿದ್ದ ಮುಗ್ಧ ಮಗು ಖುಷಿಯ ಸ್ಪರ್ಶ ಅವಳಿಗೆ ಬದುಕುವ ಛಲ ನೀಡಿತು. ಬೆಳಿಗ್ಗೆ 5 ಗಂಟೆಗೆ ಏಳುತ್ತಿದ್ದ ಅನಿತಾ ಖುಷಿಗೆ ಅಡುಗೆ ಮಾಡಿಟ್ಟು ನಂತರ ದಿನವಿಡೀ ಬಟ್ಟೆ ಹೊಲಿಯುವ ಕೆಲಸದಲ್ಲಿ ಮುಳುಗುತ್ತಿದ್ದಳು. ಹಗಲಿರುಳು ಕೆಲಸ ಮಾಡುತ್ತಿದ್ದಳು. ಮಗಳ ಭವಿಷ್ಯಕ್ಕಾಗಿ ಅವಳು ಹಠ ತೊಟ್ಟಿದ್ದಳು. ಅಮ್ಮ, ತುಂಬ ಹಸಿವಾಗ್ತಿದೆ ಎಂದು ಖುಷಿ ಕೇಳಿದಾಗ ಅನಿತಾ ತನ್ನ ಪಾಲಿನ ರೊಟ್ಟಿಯನ್ನು ಅವಳಿಗೆ ನೀಡಿ, ತಿನ್ನು ಮಗಳೇ, ಅಮ್ಮನಿಗೆ ಹಸಿವಿಲ್ಲ ಎಂದು ಸುಳ್ಳು ಹೇಳುತ್ತಿದ್ದಳು. ಖುಷಿಯು ಸ್ಕೂಲಿಗೆ ಹೋಗುವ ಮೊದಲ ದಿನ ಹೊಸ ಯೂನಿಫಾರ್ಮ್ ತೊಟ್ಟು ಕನ್ನಡಿಯ ಮುಂದೆ ನಿಂತಿದ್ದಳು. ಖುಷಿ ಶಾಲೆಯಲ್ಲಿ ಟೀಚರ್ ಹೇಳಿದ್ದನ್ನು ಗಮನವಿಟ್ಟು ಕೇಳಿಸಿಕೊಳ್ಳಬೇಕು. ಯಾರ ಜೊತೆಗೂ ಜಗಳ ಮಾಡಬಾರದು, ಆಯ್ತಾ? ಆಯ್ತು ಅಮ್ಮ, ಆದರೆ ಸಂಜೆ ನೀನೇ ಬರ್ತೀಯ ಅಲ್ವಾ? ಹೌದು ಕಂದ, ಅಮ್ಮನೇ ಬಂದು ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ. ಶಾಲೆಯ ಗೇಟ್ ಹತ್ತಿರ ಹೋದಾಗ ಬೇರೆ ಮಕ್ಕಳು ತಮ್ಮ ಅಪ್ಪಂದಿರ ಜೊತೆ ಬರುತ್ತಿರುವುದನ್ನು ಖುಷಿ ನೋಡಿದಳು. ಅದನ್ನೆಲ್ಲ ನೋಡಿ ಖುಷಿ ಮುಗ್ಧವಾಗಿ ಕೇಳಿದಳು, ಅಮ್ಮ, ಎಲ್ಲರ ಅಪ್ಪಂದಿರು ಸ್ಕೂಲ್ ಹತ್ತಿರ ಬಿಡಲು ಬಂದಿದ್ದಾರೆ. ನನ್ನ ಅಪ್ಪ ಯಾಕೆ ಬರಲಿಲ್ಲ? ಅವರು ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರಮ್ಮ? ಅನಿತಾಳ ಗಂಟಲು ಬಿಸಿಯಾಯಿತು. ಕಿರಣ್ಣ ಆ ನಗುಮುಖ ಕಣ್ಣ ಮುಂದೆ ಬಂತು. ಅಪ್ಪ ದೇವರಿಗೆ ತುಂಬಾ ಇಷ್ಟವಾದರಂತೆ ಮಗಳೇ. ಅದಕ್ಕೆ ದೇವರು ಅವರನ್ನು ತನ್ನ ಆಕಾಶದ ಅರಮನೆಗೆ ಕರೆಸಿಕೊಂಡಿದ್ದಾರೆ. ಆದರೆ ಅಲ್ಲಿಂದಲೇ ಅಪ್ಪ ನಿನ್ನನ್ನು ನೋಡ್ತಾ ಇರ್ತಾರೆ. ನೀನು ಚೆನ್ನಾಗಿ ಓದಿದರೆ ಅಪ್ಪನಿಗೆ ತುಂಬಾ ಖುಷಿಯಾಗುತ್ತೆ. ಆ ಮಾತು ಹೇಳುವಾಗ ಅನಿತಾಳ ಹೃದಯ ಚೂರಾದಂತಾಗುತ್ತಿತ್ತು. ಮಗಳನ್ನು ಶಾಲೆಯ ಒಳಗೆ ಕಳಿಸಿ ಅವಳು ತನ್ನ ಹೊಲಿಗೆ ಕೆಲಸಕ್ಕೆ ವಾಪಸ್ಸಾದಳು. ಕೆಲವು ವಾರಗಳು ಕಳೆದವು. ಒಂದು ದಿನ ಖುಷಿ ಶಾಲೆಯಿಂದ ಬಂದಾಗ ಕೈಯಲ್ಲಿ ಒಂದು ಸುಂದರವಾದ ಬಾರ್ಬಿ ಗೊಂಬೆ ಮತ್ತು ಬ್ಯಾಗ್ನಲ್ಲಿ ಬಣ್ಣ ಬಣ್ಣದ ಪೆನ್ಸಿಲ್ಗಳಿದ್ದವು. ಅನ್ವಿತಾ ಅಚ್ಚರಿಯಿಂದ ಕೇಳಿದಳು, ಖುಷಿ, ಇವೆಲ್ಲ ಎಲ್ಲಿಂದ ಬಂತು? ಶಾಲೆಯಲ್ಲಿ ಯಾರೋ ಕೊಟ್ಟಿದ್ದನ್ನ ತಗೋಬಾರದು ಅಂತ ಹೇಳಿದೆ ಅಲ್ವಾ? ಖುಷಿ ಸಂಭ್ರಮದಿಂದ ಹೇಳಿದಳು, ಅಮ್ಮ, ಇದನ್ನು ಪಪ್ಪ ಕೊಟ್ಟಿದ್ದು. ಅವರು ಸ್ಕೂಲ್ ಗೇಟ್ ಹತ್ತಿರ ಸಿಗ್ತಾರೆ. ನನಗೆ ಐಸ್ ಕ್ರೀಮ್ ಕೂಡ ಕೊಡಿಸ್ತಾರೆ. ಅವರು ತುಂಬಾ ಒಳ್ಳೆಯವರಮ್ಮ. ಅನಿತಾಳಿಗೆ ಒಂದು ಕ್ಷಣ ಉಸಿರು ಕಟ್ಟಿದಂತಾಯಿತು. ಕಿರಣ್ ಇಲ್ಲದ ಮೇಲೆ ಪಪ್ಪ ಎಂದು ಮಗಳು ಯಾರನ್ನು ಕರೆಯುತ್ತಿದ್ದಾಳೆ? ಯಾರಾದರೂ ಮಗುವನ್ನು ಕಿಡ್ನಾಪ್ ಮಾಡಲು ಪ್ರಯತ್ನಿಸುತ್ತಿದ್ದಾರಾ? ಭಯಗೊಂಡ ಅನಿತಾಳಿಗೆ ಅಂದು ರಾತ್ರಿ ನಿದ್ದೆಯೇ ಬರಲಿಲ್ಲ. ಮರುದಿನ ಅನಿತಾ ಕೆಲಸಕ್ಕೆ ಹೋಗದೆ ನೇರವಾಗಿ ಶಾಲೆಯ ಹೆಡ್ ಮಾಸ್ಟರ್ ಕಚೇರಿಗೆ ಹೋದಳು. ಸರ್, ನನ್ನ ಮಗಳು ಯಾರೋ ಅಪರಿಚಿತರನ್ನು ಪಪ್ಪ ಅಂತ ಕರೆಯುತ್ತಿದ್ದಾಳೆ. ಅವರು ಅವಳಿಗೆ ಉಡುಗೊರೆ ಕೊಡುತ್ತಿದ್ದಾರಂತೆ. ದಯವಿಟ್ಟು CCTV ಚೆಕ್ ಮಾಡಿಕೊಡಿ. ಹೆಡ್ ಮಾಸ್ಟರ್ CCTV ದೃಶ್ಯಗಳನ್ನು ಪ್ಲೇ ಮಾಡಿದರು. ಸ್ಕ್ರೀನ್ ಮೇಲೆ ಶಾಲೆಯ ಗೇಟ್ ಹತ್ತಿರ ನಿಂತಿದ್ದ ಒಬ್ಬ ವ್ಯಕ್ತಿ ಕಂಡನು. ಎತ್ತರದ ನಿಲುವು, ಬಿಳಿ ಶರ್ಟ್, ಗಂಭೀರ ಮುಖ. ಖುಷಿ ಓಡಿ ಹೋಗಿ ಅವನ ಕಾಲು ಒಪ್ಪಿಕೊಳ್ಳುತ್ತಾಳೆ. ಆತ ಕೆಳಗೆ ಕುಳಿತು ಅವಳನ್ನು ಎತ್ತಿ ಮುದ್ದಾಡುತ್ತಾನೆ. ಆ ವ್ಯಕ್ತಿಯ ಮುಖ ಸ್ಪಷ್ಟವಾಗಿ ಕಂಡಾಗ ಅನಿತಾ ಕುಳಿತಿದ್ದ ಕುರ್ಚಿಯಿಂದ ಮೇಲೆದ್ದಳು. ಅವಳ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಅನಿತಾ ತನ್ನಲ್ಲೇ ಹೇಳಿಕೊಂಡಳು, ಈಶ್ವರ್, ಇದು ಸಾಧ್ಯವೇ ಇಲ್ಲ. ಆತ ಇಲ್ಲಿಗೆ ಹೇಗೆ ಬಂದ? ನನ್ನ ವಿಳಾಸ ಅವನಿಗೆ ಹೇಗೆ ಸಿಕ್ಕಿತು? ಮರುದಿನ ಸಂಜೆ ಖುಷಿ ಶಾಲೆಯಿಂದ ಹೊರಬರುವ ಮುನ್ನವೇ ಅನಿತಾ ಗೇಟ್ ಹತ್ತಿರ ಹೋಗಿ ನಿಂತಳು. ಈಶ್ವರ್ ಎಂದಿನಂತೆ ತನ್ನ ಕಾರಿನಲ್ಲಿ ಅಲ್ಲಿಗೆ ಬಂದನು. ಕೈಯಲ್ಲಿ ಒಂದು ಹೊಸ ಚಾಕ್ಲೇಟ್ ಬಾಕ್ಸ್ ಇತ್ತು. ಅನಿತಾ ನೇರವಾಗಿ ಅವನ ಮುಂದೆ ಹೋಗಿ ನಿಂತಳು. ಈಶ್ವರ್ ಅನಿತಾಳನ್ನು ಕಂಡ ಕೂಡಲೇ ಸ್ತಬ್ಧನಾದನು. ಅನಿತಾ ಈಗ ಹಳೆಯ ಅನಿತಾಳಾಗಿರಲಿಲ್ಲ. ಅತಿಯಾದ ಕೆಲಸ, ಮಾನಸಿಕ ನೋವು ಅವಳ ಮುಖದ ಕಾಂತಿಯನ್ನು ಕಸಿದುಕೊಂಡಿದ್ದವು. ಅನಿತಾ ಕೋಪದಿಂದ ಹೇಳಿದಳು, ಈಶ್ವರ್, ಯಾಕೆ ನನ್ನ ಮಗಳ ಹತ್ತಿರ ಬರುತ್ತಿದ್ದೀಯಾ? ನನ್ನ ಬದುಕನ್ನು ಕಿತ್ತುಕೊಂಡಿದ್ದು ಸಾಲದೆ ಈಗ ನನ್ನ ಮಗಳ ಜೀವನದ ಜೊತೆ ಆಟವಾಡಲು ಬಂದಿದ್ದೀಯಾ? ಈಶ್ವರ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅನಿತಾ, ಮೊದಲು ಸಮಾಧಾನವಾಗು. ನಾನು ನಿನ್ನ ಬದುಕನ್ನು ಕಿತ್ತುಕೊಳ್ಳಲು ಬಂದಿಲ್ಲ. ಮತ್ತೆ ಯಾಕೆ ಈ ನಾಟಕ? ಅವಳಿಂದ ನೀನು ಪಪ್ಪ ಎಂದು ಕರೆಸಿಕೊಳ್ಳುತ್ತಿದ್ದೀಯಾ? ನಿನಗೆ ನಾಚಿಕೆಯಾಗುವುದಿಲ್ಲವೇ? ಕಿರಣ್ ನನ್ನ ಪತಿ, ಇವಳು ಅವರ ಮಗಳು. ನಿನ್ನ ನೆರಳು ಕೂಡ ಅವಳ ಮೇಲೆ ಬೀಳಬಾರದು ಎಂದು ಅನಿತಾ ಹೇಳಿದಾಗ ಈಶ್ವರ್ ಅನಿತಾಳ ಕೈ ಹಿಡಿಯಲು ಹೋದನು. ಆದರೆ ಅವಳು ಕೊಡವಿಕೊಂಡಳು. ಅನಿತಾ, ಕಿರಣ್ ತೀರಿ ಹೋದ ವಿಷಯ ನನಗೆ ಗೊತ್ತು. ನಿನ್ನ ಮಲತಾಯಿ ನಿನ್ನನ್ನು ಮನೆಯಿಂದ ಹೊರಹಾಕಿದ್ದು, ನೀನು ಈ ಗಲ್ಲಿಯಲ್ಲಿ ಕಷ್ಟಪಡುತ್ತಿರುವುದು ಎಲ್ಲವೂ ನನಗೆ ಗೊತ್ತು. ಇಷ್ಟು ವರ್ಷ ನಾನು ನಿನ್ನನ್ನು ಪ್ರತಿದಿನವೂ ಹುಡುಕುತ್ತಿದ್ದೆ. ಅನಿತಾ ಕಿರುಚುತ್ತಾ ಹೇಳಿದಳು, ಹುಡುಕುತ್ತಿದ್ದೀಯಾ? ಅಂದು ನಮ್ಮ ಮನೆಗೆ ಬಂದಾಗ ನನ್ನ ಕೈ ಹಿಡಿದು ಕರೆದುಕೊಂಡು ಹೋಗಲು ನಿನಗೆ ಆಗಲಿಲ್ಲ. ಇಂದು ನಾನು ಒಬ್ಬ ವಿಧವೆಯಾದ ಮೇಲೆ ನನ್ನ ಮೇಲೆ ಅನುಕಂಪ ತೋರಿಸಲು ಬಂದಿದ್ದೀಯಾ? ನನಗೆ ನಿನ್ನ ಭಿಕ್ಷೆ ಬೇಡ ಈಶ್ವರ್.
ಇದು ಭಿಕ್ಷೆಯಲ್ಲ ಅನಿತಾ, ಇದು ಪ್ರೀತಿ. ಅಂದು ನಾನು ಅಸಹಾಯಕನಾಗಿದ್ದೆ, ಕೆಲಸವಿರಲಿಲ್ಲ, ಮನೆಯವರ ಒತ್ತಡವಿತ್ತು. ಆದರೆ ಇಂದು ನಾನು ದೊಡ್ಡ ಉದ್ಯಮಿ. ನಿನಗೆ ಬೇಕಾದ ಎಲ್ಲ ಸುಖಗಳನ್ನು ನೀಡಬಲ್ಲೆ. ಖುಷಿಯನ್ನು ನಾನು ನನ್ನ ಮಗಳಂತೆಯೇ ಪ್ರೀತಿಸುತ್ತೇನೆ. ಅವಳು ನನಗೆ ಮೊದಲು ಸಿಕ್ಕಾಗ ಅವಳ ಕಣ್ಣಲ್ಲಿ ನಿನ್ನನ್ನೇ ಕಂಡೆ. ಅಷ್ಟರಲ್ಲಿ ಖುಷಿ ಶಾಲೆಯಿಂದ ಹೊರಬಂದು ಪಪ್ಪ ಎಂದು ಕೂಗುತ್ತಾ ಈಶ್ವರನ ಬಳಿ ಓಡಿ ಬಂದಳು. ಅನಿತಾ ಮಗಳ ಕೈ ಹಿಡಿದು ಎಳೆದುಕೊಂಡು ಹೋದಳು. ನೋಡು ಖುಷಿ, ಇವರು ನಿನ್ನ ಪಪ್ಪ ಅಲ್ಲ. ಇನ್ನು ಮುಂದೆ ಇವರ ಹತ್ತಿರ ಮಾತನಾಡಿದರೆ ಅಮ್ಮ ನಿನಗೆ ಹೊಡೆಯುತ್ತೇನೆ. ಖುಷಿ ಅಳುತ್ತಾ ಅಮ್ಮನ ಜೊತೆ ಹೋದಳು. ಈಶ್ವರ್ ಅಲ್ಲಿಯೇ ನಿಂತು ನೋಡುತ್ತಿದ್ದನು. ಅನಿತಾ ಮನೆಗೆ ಬಂದಳು. ಆದರೆ ಅವಳ ಮನಸ್ಸು ಸ್ಥೀಮಿತದಲ್ಲಿರಲಿಲ್ಲ. 10 ವರ್ಷಗಳ ಹಿಂದೆ ಅವಳು ಆರ್ಯನನ್ನು ಪ್ರೀತಿಸಿದ್ದು ಸತ್ಯ. ಆದರೆ ಈಗ ಅವಳು ಕಿರಣ್ನ ಹೆಂಡತಿ ಮತ್ತು ಖುಷಿಯ ತಾಯಿ. ಒಬ್ಬ ವಿಧವೆಯಾಗಿ ಮತ್ತೊಬ್ಬ ಪುರುಷನ ಹತ್ತಿರವಾಗುವುದು ಸಮಾಜದ ಕಣ್ಣಲ್ಲಿ ತಪ್ಪು ಎಂಬ ಭಯ ಅವಳನ್ನು ಕಾಡುತ್ತಿತ್ತು. ಮನೆಯೊಳಗೆ ಅನಿತಾ ಹೊಲಿಗೆ ಮಷಿನ್ ಮುಂದೆ ಕುಳಿತಿದ್ದರೂ ಅವಳ ಕೈಗಳು ಚಲಿಸುತ್ತಿರಲಿಲ್ಲ. ಮನಸ್ಸಿನಲ್ಲಿ ಈಶ್ವರನ ಮಾತುಗಳು ಪ್ರತಿಧ್ವನಿಸುತ್ತಿದ್ದವು. ನಾನು ನಿನಗಾಗಿ 6 ವರ್ಷ ಕಾದಿದ್ದೇನೆ ಅನಿತಾ. ಅನಿತಾ ತನ್ನಲ್ಲೇ ಹೇಳಿಕೊಂಡಳು. ಯಾಕೆ ಹೀಗಾಗುತ್ತಿದೆ? ಕಿರಣ್ ಹೋದ ಮೇಲೆ ನಾನು ಇನ್ಯಾರನ್ನೂ ಪ್ರೀತಿಸಬಾರದು ಎಂದು ಅಂದುಕೊಂಡಿದ್ದೆ. ಆದರೆ ಈಶ್ವರ್ ಮಗಳ ಮೇಲೆ ತೋರಿಸುತ್ತಿರುವ ಪ್ರೀತಿ ನಿಜವೇ ಅಥವಾ ಕೇವಲ ನನ್ನನ್ನು ಪಡೆಯುವ ತಂತ್ರವೇ? ಅವಳ ಆಲೋಚನೆಗಳನ್ನು ಖುಷಿಯ ಅಳುವಿನ ಸದ್ದು ಭೇದಿಸಿತು. ಖುಷಿ ಅಂದಿನಿಂದ ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ. ಅವಳಿಗೆ ಶಾಲೆಯ ಬಳಿ ಸಿಗುತ್ತಿದ್ದ ಆ ಪಪ್ಪನ ಮೇಲೆ ಎಲ್ಲಿಲ್ಲದ ಒಲವು ಮೂಡಿತ್ತು. ಮುಗ್ಧ ಮಗುವಿಗೆ ತನ್ನ ತಂದೆ ಯಾರು, ಈ ವ್ಯಕ್ತಿ ಯಾರು ಎಂಬ ಸಂಕೀರ್ಣತೆ ಅರ್ಥವಾಗುತ್ತಿರಲಿಲ್ಲ. ಅವಳಿಗೆ ಬೇಕಿದ್ದುದು ಆ ಸಲುಗೆ ಮತ್ತು ಪ್ರೀತಿ. ಖುಷಿ ಹಠ ಮಾಡುತ್ತಾ, ಅಮ್ಮ ನನಗೆ ಊಟ ಬೇಡ, ಪಪ್ಪ ಬೇಕು. ನೀನು ಯಾಕೆ ಅವರಿಗೆ ಬೈದೆ? ಅವರು ನಿನಗೆ ಏನು ಮಾಡಿದ್ದರು? ಅನಿತಾ ಹೇಳಿದಳು. ಖುಷಿ, ಸುಮ್ಮನೆ ಕೂರು. ಅವರು ಯಾರು ಅಂತ ನಿನಗೆ ಗೊತ್ತಿಲ್ಲ. ಆವತ್ತೇ ಹೇಳಿದ್ದೆ ಅಲ್ವಾ, ಇನ್ನು ಮುಂದೆ ಅವರ ಹೆಸರು ಎತ್ತಬಾರದು ಅಂತ. ಖುಷಿ ಅಳುತ್ತಾ ಹೇಳಿದಳು. ನೀನು ಕೆಟ್ಟವಳು ಅಮ್ಮ. ಎಲ್ಲರಿಗೂ ಅಪ್ಪ ಇದ್ದಾರೆ. ನನಗೂ ಒಬ್ಬ ಅಪ್ಪ ಸಿಕ್ಕಿದ್ದರು. ಆದರೆ ನೀನು ಅವರನ್ನು ಓಡಿಸಿಬಿಟ್ಟೆ. ನಾನು ಇನ್ನು ಮುಂದೆ ನಿನ್ನ ಜೊತೆ ಮಾತನಾಡಲ್ಲ. ಮಗಳ ಈ ಮಾತುಗಳು ಅನ್ವಿತಾಳ ಎದೆಗೆ ನೇರವಾಗಿ ನಾಟಿದವು. ತಾನು ಮಗಳ ಸುಖಕ್ಕಾಗಿ ಇಷ್ಟೆಲ್ಲ ಕಷ್ಟಪಡುತ್ತಿದ್ದರೂ ಅವಳಿಗೆ ಒಬ್ಬ ತಂದೆಯ ಕೊರತೆ ಎಷ್ಟು ಕಾಡುತ್ತಿದೆ ಎಂಬುದು ಅನಿತಾಳಿಗೆ ಅರಿವಾಯಿತು. ಅನಿತಾ ಎಷ್ಟೇ ದೂರ ತಳ್ಳಿದರೂ ಈಶ್ವರ್ ಬಿಡಲಿಲ್ಲ. ಅವನು ಅನಿತಾ ಇರುವ ಮನೆಗೆ ಬಂದನು. ಅನಿತಾ ಬಾಗಿಲು ಹಾಕಿಕೊಳ್ಳಲು ಹೋದಾಗ ಆತ ಅಡ್ಡ ನಿಂತನು. ಅನಿತಾ, ನಿನಗೆ ನನ್ನ ಮೇಲೆ ಕೋಪ ಇರಬಹುದು, ಆದರೆ ಖುಷಿ ಬಗ್ಗೆ ಯೋಚಿಸು. ಅವಳಿಗೆ ಒಬ್ಬ ತಂದೆಯ ಪ್ರೀತಿ ಬೇಕು. ನೀನು ದಿನವಿಡೀ ಹೊಲಿಗೆ ಕೆಲಸ ಮಾಡಿ ಎಷ್ಟು ಸಂಪಾದಿಸುತ್ತೀಯಾ? ಅವಳ ಓದಿಗೆ, ಭವಿಷ್ಯಕ್ಕೆ ತುಂಬಾ ಹಣ ಬೇಕು. ನನಗೆ ನಿನ್ನ ಹಣ ಬೇಡ. ನಾನು ಹಸಿದಿದ್ದರೂ ಗೌರವದಿಂದ ಬದುಕುತ್ತೇನೆ. ನೀನು ಇಲ್ಲಿಂದ ಹೋಗದಿದ್ದರೆ ನಾನು ವಿಷ ಕುಡಿದು ಸಾಯುತ್ತೇನೆ ಎಂದು ಅನಿತಾ ಹೇಳಿದಾಗ ಈಶ್ವರ್ ಗಾಬರಿಗೊಂಡನು. ಬೇಡ ಅನಿತಾ, ಅಂಥ ಮಾತುಗಳನ್ನಾಡಬೇಡ. ನಾನು ಹೋಗುತ್ತೇನೆ. ಆದರೆ ನೆನಪಿಡು, ನೀನು ಎಷ್ಟೇ ದೂರ ಹೋದರೂ ನಿನ್ನೆ ನೆರಳಾಗಿ ನಾನು ಇರುತ್ತೇನೆ. ಹೀಗೆ ದಿನಗಳು ಉರುಳಿದವು. ಅನಿತಾ ಈಶ್ವರ್ನನ್ನು ಭೇಟಿಯಾಗುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದಳು. ಆರ್ಯನ್ ಕೂಡ ಅವಳ ಸ್ವಾಭಿಮಾನಕ್ಕೆ ಧಕ್ಕೆ ತರಬಾರದೆಂದು ದೂರವೇ ಉಳಿದಿದ್ದನು. ಆದರೆ ಒಂದು ಶನಿವಾರದ ರಾತ್ರಿ ಪರಿಸ್ಥಿತಿ ತಲೆಕೆಳಗಾಯಿತು. ಖುಷಿಗೆ ಇದ್ದಕ್ಕಿದ್ದಂತೆ ವಿಪರೀತ ಚಳಿ ಶುರುವಾಯಿತು. ಅನಿತಾ ಅವಳ ಮೈಮುಟ್ಟಿ ನೋಡಿದಾಗ ಮೈ ಬೆಂಕಿಯಂತೆ ಕಾಯುತ್ತಿತ್ತು. ರಾತ್ರಿ 11 ಗಂಟೆ. ಆ ಪುಟ್ಟ ಗಲ್ಲಿಯಲ್ಲಿ ಎಲ್ಲೂ ಆಟೋಗಳು ಸಿಗುತ್ತಿರಲಿಲ್ಲ. ಅನಿತಾ ಹತಾಶಳಾಗಿ ಮಗಳನ್ನು ಹೊತ್ತು ರಸ್ತೆಗೆ ಬಂದಳು. ಮಗು ಜ್ವರದ ತಾಪಕ್ಕೆ ಪ್ರಜ್ಞೆ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದಳು. ಯಾರಾದರೂ ಸಹಾಯ ಮಾಡಿ ಪ್ಲೀಸ್, ನನ್ನ ಮಗು ಮಾತಾಡ್ತಿಲ್ಲ. ದೇವರೇ, ಕಿರಣ್ ಹೋದ ಮೇಲೆ ಇವಳೊಬ್ಬಳೆ ನನ್ನ ಆಸ್ತಿ. ಅಷ್ಟರಲ್ಲಿ ಒಂದು ಕಾರ್ ವೇಗವಾಗಿ ಬಂದು ಅವಳ ಮುಂದೆ ನಿಂತಿತು. ಅದರಿಂದ ಇಳಿದಿದ್ದು ಈಶ್ವರ್. ಅನಿತಾ ಅವನನ್ನು ಕಂಡು ದಿಗ್ಭ್ರಾಂತಳಾದಳು. ಆತ ಅಲ್ಲಿಗೆ ಹೇಗೆ ಬಂದ ಎಂದು ಕೇಳುವಷ್ಟು ಅವಳಲ್ಲಿ ಶಕ್ತಿ ಇರಲಿಲ್ಲ. ಈಶ್ವರ್ ಹೇಳಿದ, ಅನಿತಾ, ಜಗಳ ಮಾಡುವುದಕ್ಕೆ ಇದು ಸಮಯವಲ್ಲ. ಖುಷಿಯ ಮೈ ತುಂಬಾ ಕಾಯುತ್ತಿದೆ. ತಕ್ಷಣ ಕಾರು ಹತ್ತು. ನಾವು ತಕ್ಷಣ ಸಿಟಿ ಹಾಸ್ಪಿಟಲ್ಗೆ ಹೋಗಬೇಕು. ಅನಿತಾ ಏನನ್ನು ಯೋಚಿಸದೆ ಮಗುವನ್ನು ಎತ್ತಿಕೊಂಡು ಕಾರು ಹತ್ತಿದಳು. ಈಶ್ವರ್ ದಾರಿಯುದ್ದಕ್ಕೂ ಗಾಬರಿಗೊಂಡಿದ್ದ ಅನಿತಾಳ ಕೈ ಹಿಡಿದು ಧೈರ್ಯ ತುಂಬುತ್ತಿದ್ದನು. ಆಸ್ಪತ್ರೆಯಲ್ಲಿ ಮಗುವನ್ನು ಎಮರ್ಜೆನ್ಸಿ ವಾರ್ಡ್ಗೆ ದಾಖಲಿಸಲಾಯಿತು. ವೈದ್ಯರು ಬಂದು 1 ಗಂಟೆ ತಡವಾಗಿದ್ದರೂ ಮಗುವಿನ ಸ್ಥಿತಿ ಗಂಭೀರವಾಗುತ್ತಿತ್ತು. ಸಮಯಕ್ಕೆ ಸರಿಯಾಗಿ ಕರೆತಂದಿದ್ದೀರಿ ಎಂದರು. ಈಶ್ವರ್ ಬಿಲ್ ಪಾವತಿಸಿದನು ಮತ್ತು ಖುಷಿಯ ಬೆಡ್ಡಿನ ಪಕ್ಕದಲ್ಲೇ ಕುಳಿತು ಅವಳ ಕೈ ಸವರಿದನು. ಅನಿತಾ ದೂರದಲ್ಲಿ ನಿಂತು ಇದನ್ನು ನೋಡುತ್ತಿದ್ದಳು. ಸಮಾಜ ನನಗೆ ತುತ್ತು ಅನ್ನ ಕೊಡುವುದಿಲ್ಲ, ಆದರೆ ಈ ವ್ಯಕ್ತಿ ಪ್ರಾಣವನ್ನೇ ಕೊಡಲು ಸಿದ್ಧನಿದ್ದಾನೆಂದು ಅವಳಿಗೆ ಅರಿವಾಯಿತು. ಅನಿತಾ ಮೆಲುಧ್ವನಿಯಲ್ಲಿ ಹೇಳಿದಳು, ಈಶ್ವರ್, ನಿನಗೆ ನಾನು ಅಷ್ಟು ಬೈದರೂ ನೀನು ಯಾಕೆ ಮತ್ತೆ ಬಂದೆ? ಈ ರಾತ್ರಿ ಸಮಯದಲ್ಲಿ ನಮ್ಮ ಮನೆ ಹತ್ತಿರ ಯಾಕಿದ್ದೆ? ಅನಿತಾ, ನೀನು ದೂರ ಹೋಗು ಅಂದ ತಕ್ಷಣ ನಾನು ದೂರ ಹೋಗಲು ಸಾಧ್ಯವಿಲ್ಲ. ನಿನ್ನ ಮತ್ತು ಮಗಳ ಸುರಕ್ಷತೆಯ ಚಿಂತೆ ನನಗೆ ಯಾವಾಗಲೂ ಇರುತ್ತದೆ. ಪ್ರತಿದಿನ ರಾತ್ರಿ ನಿಮ್ಮ ಮನೆಯ ಹತ್ತಿರ ಬಂದು
ನೀವು ಕ್ಷೇಮವಾಗಿದ್ದೀರಿ ಎಂದು ಖಚಿತಪಡಿಸಿಕೊಂಡ ಮೇಲೆ ನಾನು ಮನೆಗೆ ಹೋಗುತ್ತೇನೆ. ಇವತ್ತು ನಿನ್ನ ಚೀರಾಟ ಕೇಳಿ ಓಡಿ ಬಂದೆ. ಅನಿತಾಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಿತು. ಇಷ್ಟು ವರ್ಷಗಳ ನಂತರ ಅವಳಿಗೆ ತನಗೆ ಒಬ್ಬರ ಆಸರೆ ಸಿಕ್ಕಿದೆ ಎಂಬ ಭಾವನೆ ಮೂಡಿತು. ಖುಷಿ ಗುಣಮುಖಳಾಗಿ ಮನೆಗೆ ಮರಳುವ ಸಮಯ ಬಂದಿತು. ಈಶ್ವರ್ ಅವರನ್ನು ಮನೆಯಲ್ಲಿ ಬಿಟ್ಟು ಹೋಗುವ ಮುನ್ನ ಅನಿತಾಳ ಕಣ್ಣುಗಳನ್ನು ನೇರವಾಗಿ ನೋಡಿ ಮಾತನಾಡಿದನು. ಅನಿತಾ, ನಾನು ಕಿರಣ್ ಜಾಗವನ್ನು ತುಂಬುತ್ತೇನೆ ಎಂದು ಸುಳ್ಳು ಹೇಳಲಾರೆ. ಕಿರಣ್ ನಿನ್ನ ಜೀವನದ ಸುಂದರ ಭಾಗ. ಆದರೆ ಮುಂದೆ ಸಾಗಲು ನಿನಗೊಂದು ಹೆಗಲು ಬೇಕು. ಖುಷಿಗೆ ಒಬ್ಬ ಅಪ್ಪ ಬೇಕು. ಸಮಾಜ ವಿಧವೆ ಎಂದು ನಿನ್ನನ್ನು ಮೂಲೆಗುಂಪು ಮಾಡುವುದನ್ನು ನಾನು ನೋಡಲಾರೆ. ನೀನು ಸಮ್ಮತಿಸಿದರೆ ನಿನಗೆ ಪತಿಯಾಗಿ ಅಲ್ಲದಿದ್ದರೂ ನಿನ್ನ ಜೀವನದ ರಕ್ಷಕನಾಗಿ ಕೊನೆಯವರೆಗೂ ಜೊತೆಗಿರುತ್ತೇನೆ. ಅನಿತಾ ಅಂದು ರಾತ್ರಿ ಕಿರಣ್ ಫೋಟೋ ಮುಂದೆ ಕುಳಿತಳು. ಕಿರಣ್, ನೀವು ನನ್ನನ್ನು ತುಂಬಾ ಪ್ರೀತಿಸಿದ್ದೀರಿ. ನಿಮ್ಮ ಪ್ರೀತಿಯ ಕುರುಹಾಗಿ ಖುಷಿ ನಮ್ಮ ಜೊತೆಗಿದ್ದಾಳೆ. ಆದರೆ ಈಗ ಅವಳ ಭವಿಷ್ಯಕ್ಕಾಗಿ ನಾನು ಈಶ್ವರ್ನನ್ನು ಒಪ್ಪಿಕೊಳ್ಳಬೇಕಿದೆ. ನೀವು ನನ್ನನ್ನು ಕ್ಷಮಿಸುತ್ತೀರಾ? ಇದು ನಿಮ್ಮ ಮೇಲಿನ ಪ್ರೀತಿ ಕಡಿಮೆಯಾದ ಕಾರಣವಲ್ಲ. ನಮ್ಮ ಮಗಳ ಮೇಲಿನ ಪ್ರೀತಿ ಹೆಚ್ಚಾದ ಕಾರಣ ನಾನು ಈ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೇನೆ. ಅವಳಿಗೆ ಕಿರಣ್ನ ಫೋಟೋ ನಗುತ್ತಿರುವಂತೆ ಭಾಸವಾಯಿತು. ಇತ್ತ ಹಳ್ಳಿಯಲ್ಲಿ ಸುರಭಿಗೆ ಅನಿತಾ ಬೆಂಗಳೂರಿನಲ್ಲಿ ಸುಖವಾಗಿದ್ದಾಳೆ ಎಂಬ ಸುದ್ದಿ ತಿಳಿದಿತ್ತು. ಅನಿತಾಳ ತಂದೆ ಶಿವಣ್ಣ ಈಗ ಪಾರ್ಶ್ವವಾಯುವಿನಿಂದ ಹಾಸಿಗೆ ಹಿಡಿದಿದ್ದರು. ಮನೆಯ ಆಸ್ತಿಯನ್ನು ಸಂಪೂರ್ಣವಾಗಿ ತನ್ನ ಮಗನ ಹೆಸರಿಗೆ ಮಾಡಿಕೊಳ್ಳಲು ಸುರಭಿಗೆ ಅನಿತಾಳ ಸಹಿ ಬೇಕಿತ್ತು. ಸುರಭಿ ಬೆಂಗಳೂರಿಗೆ ಬಂದಳು. ಅನಿತಾಳ ಮನೆ ಹುಡುಕಿಕೊಂಡು ಹೋದವಳಿಗೆ ಅಲ್ಲಿ ಈಶ್ವರ್ ಕಾರಿನಲ್ಲಿ ಬಂದು ಹೋಗುತ್ತಿರುವುದು ಕಂಡಿತು. ಸುರಭಿಯ ಕ್ರೂರ ಬುದ್ಧಿ ಮತ್ತೆ ಕೆಲಸ ಮಾಡಿತು. ಅವಳು ಅನಿತಾಳ ಮನೆಗೆ ಹೋದಳು. ಸುರಭಿಯನ್ನು ಅಲ್ಲಿ ನೋಡಿ ಅನಿತಾಳಿಗೆ ಆಶ್ಚರ್ಯವಾಯಿತು. ಸುರಭಿ ಹೇಳಿದಳು, ನೋಡಮ್ಮ ಅನಿತಾ, ನಿನ್ನ ಅಪ್ಪನಿಗೆ ತುಂಬಾ ಹುಷಾರಿಲ್ಲ. ಅವರು ನಿನ್ನನ್ನು ನೋಡಬೇಕು ಅಂತಿದ್ದಾರೆ. ಬಾ ಮನೆಗೆ ಹೋಗೋಣ. ಆಗ ಅನಿತಾ ಹೇಳಿದಳು, ಅಪ್ಪನಿಗೆ ಹುಷಾರಿಲ್ಲವಾ? ಅಂದು ನನ್ನನ್ನು ಹೊರಹಾಕುವಾಗ ಅವರಿಗೆ ಮಗಳ ನೆನಪಾಗಲಿಲ್ಲವೇ? ಹಳೆಯದನ್ನೆಲ್ಲ ಮರೆತು ಬಿಡಮ್ಮ. ಈಗ ಅಪ್ಪನಿಗೆ ನಿನ್ನ ಅಗತ್ಯವಿದೆ ಎಂದು ಸುರಭಿ ಹೇಳಿದಾಗ ಅನಿತಾಳ ಮನಸ್ಸು ಕರಗಿತು. ಅವಳು ಮಗಳೊಂದಿಗೆ ಹಳ್ಳಿಗೆ ಹೋದಳು. ಆದರೆ ಹಳ್ಳಿಗೆ ಹೋದ ಮೇಲೆ ಸುರಭಿಯ ಅಸಲಿ ರೂಪ ಬಯಲಾಯಿತು. ಅವಳು ಅನಿತಾಳನ್ನು ರೂಮಿನಲ್ಲಿ ಕೂಡಿ ಹಾಕಿ ಬೀಗ ಹಾಕಿದಳು ಮತ್ತು ಈ ಆಸ್ತಿ ಪತ್ರಕ್ಕೆ ಸಹಿ ಮಾಡು, ಇಲ್ಲದಿದ್ದರೆ ನಿನ್ನ ಮಗಳನ್ನು ಜೀವಂತವಾಗಿ ಬಿಡಲ್ಲ ಎಂದು ಹೇಳಿದಳು. ಅನಿತಾ ಹಳ್ಳಿಗೆ ಹೋಗುವ ಮೊದಲು ಈಶ್ವರನಿಗೆ ವಿಷಯ ತಿಳಿಸಿ ಹೋಗಿದ್ದಳು. ಸುರಭಿಯ ಬುದ್ಧಿ ತಿಳಿದಿದ್ದ ಈಶ್ವರ್ ಅನಿತಾಳಿಗೆ ಅಪಾಯವಾಗಬಹುದೆಂದು ತನ್ನ ಗೆಳೆಯರೊಂದಿಗೆ ಹಳ್ಳಿಗೆ ಧಾವಿಸಿದನು. ಸುರಭಿ ಅನಿತಾಳ ಮೇಲೆ ಕೈ ಮಾಡಲು ಹೋದಾಗ ಈಶ್ವರ್ ಬಾಗಿಲು ಮುರಿದು ಒಳಗೆ ಬಂದನು. ಸುರಭಿ ಆಂಟಿ, ಇಷ್ಟು ವರ್ಷಗಳ ನಿಮ್ಮ ಆಟ ಸಾಕು. ಪೊಲೀಸರು ಬರುತ್ತಿದ್ದಾರೆ. ನಿಮ್ಮ ಎಲ್ಲ ಮೋಸದ ಕೃತ್ಯಗಳು ನನಗೆ ಗೊತ್ತು. ಸುರಭಿ ಭಯದಿಂದ ನಡುಗಿದಳು. ಪೊಲೀಸರು ಸುರಭಿಯನ್ನು ಬಂಧಿಸಿದರು. ಶಿವಣ್ಣ ಕಣ್ಣೀರು ಹಾಕುತ್ತಾ ಅನಿತಾಳ ಬಳಿ ಕ್ಷಮೆ ಕೇಳಿದರು. ನನ್ನನ್ನು ಕ್ಷಮಿಸಮ್ಮ. ಆ ರಾಕ್ಷಸಿಯ ಮಾತು ಕೇಳಿ ನಿನಗೆ ಅನ್ಯಾಯ ಮಾಡಿದೆ. ಎಲ್ಲವೂ ಮುಗಿದ ಮೇಲೆ ಈಶ್ವರ್ ಅನಿತಾಳ ಮುಂದೆ ಮಂಡಿಯೂರಿ ಕುಳಿತನು. ಅನಿತಾ, ಈಗಲಾದರೂ ನನ್ನನ್ನು ಒಪ್ಪಿಕೊಳ್ತೀಯಾ? ನಾನು ನಿನಗಾಗಿ ಇಡೀ ಜೀವನ ಕಾಯಲು ಸಿದ್ಧ. ಖುಷಿ ನನ್ನ ಮಗಳೇ. ನಾವೆಲ್ಲರೂ ಸೇರಿ ಒಂದು ಸುಂದರ ಸಂಸಾರ ಕಟ್ಟೋಣ. ಅನಿತಾ ಈಶ್ವರ್ನ ಕಣ್ಣುಗಳಲ್ಲಿನ ಸತ್ಯವನ್ನು ಕಂಡಳು. ಇಷ್ಟು ವರ್ಷಗಳ ಅವಳ ಮೊಂಡುತನ ಕರಗಿ ನೀರಾಯಿತು. ಅವಳು ಅವನ ಕೈ ಹಿಡಿದಳು. ಖುಷಿ ಓಡಿ ಬಂದು, ನನ್ನ ಪಪ್ಪ ಮತ್ತೆ ಬಂದರು ಎಂದು ನಕ್ಕಳು. 6 ವರ್ಷಗಳ ನೋವು, ಹಸಿವು ಮತ್ತು ಅವಮಾನದ ನಂತರ ಅನಿತಾಳ ಜೀವನದಲ್ಲಿ ಮತ್ತೆ ಬೆಳಕು ಮೂಡಿತು. ಈಶ್ವರ್ ಮತ್ತು ಅನಿತಾ ಮದುವೆಯಾಗಿ ಖುಷಿಯ ಜೊತೆ ಸುಖವಾದ ಜೀವನ ಆರಂಭಿಸಿದರು. ಶಿವಣ್ಣ ಕೂಡ ಮಗಳ ಆಸರೆಯಲ್ಲಿ ನೆಮ್ಮದಿಯಿಂದ ಇದ್ದರು. ಮದುವೆಯ ನಂತರ ಈಶ್ವರ್ ಅನಿತಾಳನ್ನು ಮತ್ತು ಖುಷಿಯನ್ನು ತನ್ನ ದೊಡ್ಡ ಮನೆಗೆ ಕರೆದುಕೊಂಡು ಹೋದನು. ಖುಷಿ ಈಶ್ವರ್ನನ್ನು ಅಪ್ಪಿಕೊಂಡು, ಪಪ್ಪ, ನೀನು ಇನ್ನು ಮುಂದೆ ನಮ್ಮ ಜೊತೆಯೇ ಇರ್ತೀಯ ಅಲ್ವಾ? ಹೌದು ಮಗಳೇ, ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಈಶ್ವರ್ ಹೇಳಿದ. ಅನಿತಾ ಇಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಅನಿತಾ ತನ್ನ ತಮ್ಮ ತನ್ನ ಹಾಗೆ ಅನಾಥನಾಗಬಾರದೆಂದು ತನ್ನ ಮಲತಾಯಿಯನ್ನು ಜೈಲಿನಿಂದ ಬಿಡಿಸಿ ಮನೆಗೆ ಕರೆತಂದಳು ಮತ್ತು ತನ್ನ ಅಪ್ಪನ ಇಡೀ ಆಸ್ತಿಯನ್ನು ತನ್ನ ಚಿಕ್ಕ ತಮ್ಮನ ಹೆಸರಿಗೆ ವರ್ಗಾಯಿಸಿದಳು. ಸುರಭಿ ತನ್ನ ತಪ್ಪಿಗೆ ಅನಿತಾಳ ಕಾಲು ಹಿಡಿದು ಕ್ಷಮೆ ಕೇಳಿದಳು. ವೀಕ್ಷಕರೇ, ನಮ್ಮ ಬದುಕಿನಲ್ಲಿ ಕತ್ತಲೆ ಕವಿದಾಗ ಎಲ್ಲವೂ ಮುಗಿದು ಹೋಯಿತು ಎಂದು ಹತಾಶರಾಗಬಾರದು. ತಾಳ್ಮೆ ಮತ್ತು ಸದಾಚಾರವಿದ್ದರೆ ವಿಧಿ ಕೂಡ ಸೋತು ನಮಗೆ ಸುಖದ ದಾರಿಯನ್ನು ತೋರಿಸುತ್ತದೆ. ನಿಜವಾದ ಪ್ರೀತಿ ಕೇವಲ ಆಕರ್ಷಣೆಯಲ್ಲಿ ಇರುವುದಿಲ್ಲ, ಅದು ಕೊನೆಯವರೆಗೂ ಒಬ್ಬರ ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲುತ್ತದೆ. ವೀಕ್ಷಕರೇ, ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾ ಕಾಲ ನಗುತ್ತಿರಿ. ಧನ್ಯವಾದಗಳು.